ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶಿಶಿರ್ಸ್ ಚಾನಲ್. ಸೊ ಇವತ್ತು ವೆಯ್ಟ್ ಲಾಸ್ ರೆಸಿಪೀಸ್ನ ತೋರಿಸ್ತಾ ಇದ್ದೀವಿ. ಇದರಲ್ಲಿ 2 ರೀತಿ ವೆರೈಟೀಸ್ ದೋಸೆಸ್ ಇದೆ. ಸೊ ಮೊದಲನೇದಾಗಿ ಹಸಿರು ಕಾಳಿನ ರಾಗಿ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ. 1 ಲೋಟ ಹಸಿರು ಕಾಳು, ಅದರ ಜೊತೆಗೆ ಅಕ್ಕಿ ಹಾಕ್ಕೊಳ್ಳಿ. ಅಕ್ಕಿ ಅರ್ಧ ಗ್ಲಾಸ್ ಹಾಕ್ಕೋಬೋದು. ಇದೆರಡನ್ನ ಚೆನ್ನಾಗಿ ವಾಶ್ ಮಾಡಿ ನೆನೆಸ್ಬೇಕಾಗತ್ತೆ. ಓವರ್ನೈಟ್ ಆದರೂ ಸೋಕ್ ಮಾಡ್ಬೋದು, ಅಥವಾ ಒಂದು 4 to 5 hours ಸೋಕ್ ಮಾಡಿದ್ರು ಆಗುತ್ತೆ. ಇದ್ರ ಜೊತೆಗೆ 1/4 ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಸೋಕ್ ಆದಮೇಲೆ ಇದ್ರ ಜೊತೆಗೆ ಏನೇನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಅಂತ ನೋಡೋಣ. ಸೊ ಇವಾಗಿದು ಓವರ್ನೈಟ್ ಸೋಕ್ ಆಗಿದೆ. ಇದ್ರ ಜೊತೆಗೆ ಹಸಿಮೆಣ್ಸಿನ್ಕಾಯಿ, 2 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಜಿಂಜರ್ ಹಾಕ್ಕೊತಾ ಇದ್ದೀನಿ. ಶುಂಠಿ ಒಂದು ಅರ್ಧ ಇಂಚಷ್ಟಿದ್ರೆ ಸಾಕು. ಇದು ಎರಡೂ ಜಾರ್ಗೆ ಹಾಕ್ಕೊಳ್ಳೋಣ. ಸೊ ಇದರ ಜೊತೆಗೆ ಸ್ವಲ್ಪ ಜೀರಿಗೆ ತಗೋಬೇಕು. ಜೀರಿಗೆ ನಿಮಗೆ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ಳಿ, ಸಾಕಾಗುತ್ತೆ. ಸೊ ಅರ್ಧ ಸ್ಪೂನಷ್ಟು ಜೀರಿಗೆ ಇದ್ರ ಜೊತೆಗೆ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಜೀರಿಗೆ ಹಾಕಾದ್ಮೇಲೆ ನಾನಿಲ್ಲಿ ಸ್ವಲ್ಪ ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಇಂಗು 1/4 ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಸ್ಪೂನಲ್ಲಿ ತೊಗೊತಾ ಇಲ್ಲ, ಹಾಗೆ ಡೈರೆಕ್ಟಾಗಿ ಹಾಕ್ಕೊತಾ ಇದ್ದೀನಿ. ನೀವು ತೊಗೊಳ್ಬೇಕಾದ್ರೆ 1/4 ಟೀ ಸ್ಪೂನಷ್ಟು ತೊಗೊಳ್ಳಿ. ಇದೆಲ್ಲ ಹಾಕಿ ಇದ್ರ ಜೊತೆಗೆ ನಾವು ಹಸಿರು ಕಾಳು ಮತ್ತು ಅಕ್ಕಿ ನೆನೆಸಿರ್ತೀವಲ್ಲ, ಅದೆರಡನ್ನೂ ಹಾಕ್ಕೊಂಡು ರುಬ್ಕೋಬೇಕು. ಇಲ್ಲಿ ಇನ್ನೂ ಒಂದು ಆಪ್ಷನ್ ಏನು ಅಂದರೆ, ಹಸಿರು ಕಾಳನ್ನು ನೆನೆಸಿ ಆದರೂ ಮಾಡ್ಕೋಬಹುದು, ಅಥವಾ ಕೆಲವು ಟೈಮ್ ನೀವು ಸೋಪ್ ಮಾಡಿ ಈ ಮೊಳಕೆ ಕಾಳು ಬರೆಸ್ಕೊಂಡಿರ್ತೀರ, ಅಥವಾ ಮೊಳಕೆ ಕಾಳು ಮನೇಲಿ ಏನಾದರೂ ಅವೈಲೇಬಲ್ ಇದೆ ಅಂದರೆ ಅದನ್ನು ಕೂಡ ಹಾಕ್ಕೋಬೋದು. ಅದನ್ನು ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ, ಸ್ಪ್ರೌಟ್ಸ್. ಸೊ ಮೊಳಕೆ ಕಾಳಾದರೂ ಹಾಕ್ಕೊಂಡು ಮಾಡ್ಕೋಬೋದು ದೋಸೆ. ಸೊ ಈಗ ನಾನು ಅದ್ರ ಜೊತೆಗೆ ಇಲ್ಲಿ 1 ಬೌಲಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ರಾಗಿ ಕಾಳು ಅವೈಲೇಬಲ್ ಇದ್ದರೆ ನೀವು ಅಕ್ಕಿ ನೆನೆಸ್ಕೋಬೇಕಾದ್ರೆ ರಾಗಿನೇ ಹಾಕ್ಕೊಂಡು ಜೊತೆಗೆ ನೆನೆಸ್ಕೊಂಡು ರುಬ್ಕೋಬೋದು. ರಾಗಿ ಅವೈಲೇಬಲ್ ಇಲ್ಲ, ರಾಗಿ ಹಿಟ್ಟಿದೆ ಅಂತನ್ನೋರು ಈ ರೀತಿ ರಾಗಿ ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಅಂದರೆ ಗ್ರೈಂಡ್ ಮಾಡ್ಕೊಳ್ಳಿ ಅಕ್ಕಿ ಕಾಳಿನ ಜೊತೆಗೆ. ಸೊ ಅದಕ್ಕೆ ಉಪ್ಪು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಈ ರೀತಿ ದೋಸೆನ ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ಸೊ ದೋಸೆ ಈ ಹಸಿರು ಕಾಳು ಮತ್ತು ರಾಗಿ ಹಿಟ್ಟು ಎರಡೂ ನಿಮಗೆ ತೂಕ ಇಳಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ವೆಯ್ಟ್ ಲಾಸ್ ರೆಸಿಪಿಯಲ್ಲಿ ಇದನ್ನು ನೀವು ಆ್ಯಡ್ ಮಾಡಿಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಈಗ ದೋಸೆ ರೆಡಿ ಆಯಿತು. ಈ ದೋಸೆ ಅಲ್ಲದೆ ಕೆಲವರು ಇಡ್ಲಿ ಇಷ್ಟಪಡೋರು ಇರ್ತಾರೆ. ಸೊ ಇಡ್ಲಿ ಇಷ್ಟಪಡೋರಾದರೆ ಅದೇ ಬ್ಯಾಟರ್ನ ನೀವು ಇಡ್ಲಿನೂ ಮಾಡ್ಕೊಬಹುದು. ಅದೇ ಬ್ಯಾಟರಿಂದ ಒಂದು ಅಡಿಷನ್ ಏನು ಮಾಡ್ಕೋಬೇಕಂದ್ರೆ, ನಿಮಗೆ ಈನೋ ಸಿಗುತ್ತೆ ಮೆಡಿಕಲ್ ಶಾಪಲ್ಲಿ. ನಿಮಗೆ ಈನೋ ನಾರ್ಮಲ್ ಬ್ಲೂ ಕಲರ್ ಅವೈಲೇಬಲ್ ಸಿಗುತ್ತೆ. ಸೊ ಅದು ಪ್ಲೇನ್ ಇರುತ್ತೆ, ವಿತೌಟ್ ಎನಿ ಫ್ಲೇವರ್ಸ್. ಅದನ್ನು ನೀವೊಂದು ಅರ್ಧ ಸ್ಪೂನಷ್ಟು ಆ ಬ್ಯಾಟರ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇಡ್ಲಿ ಪಾತ್ರೆನಲ್ಲಿ ಹಾಕ್ಕೊಂಡ್ರೆ ಇಡ್ಲಿ ರೆಡಿ ಆಗುತ್ತೆ. ಸಾಫ್ಟ್ನೆಸ್ಸು ಇರುತ್ತೆ, ಏನು ನೀವು ಅದು ಸಾಫ್ಟಾಗಿ ಬಂದಿಲ್ಲ, ಹಾರ್ಡ್ ಆಗೋಯ್ತು ಅನ್ನೋ ಥರ ಏನಿಲ್ಲ. ಮತ್ತೊಂದು ರೆಸಿಪಿ ಅಂದರೆ ಬಾರ್ಲಿ ದೋಸೆ. ಸೊ ಇಲ್ಲಿ 1 ಬೌಲಷ್ಟು ಬಾರ್ಲಿನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ 3/4 ಭಾಗದಷ್ಟು ಉದ್ದಿನ ಬೇಳೆ, ಅದ್ರ ಜೊತೆಗೆ 2 ಸ್ಪೂನಷ್ಟು ಚನಾ ದಾಲ್ ಅಂದರೆ ಕಡಲೆಬೇಳೆ. ಇದಿಷ್ಟನ್ನು ವಾಶ್ ಮಾಡಿ ಸೋಕ್ ಮಾಡ್ಕೊಳ್ಳೋಣ. ಸೊ ವಾಶ್ ಆಗಿದೆ. ಈಗ ಇದನ್ನು ಹೇಳಿದಾಗೆ ಓವರ್ನೈಟ್ ಅಥವಾ 4 to 5 hours ನೀರಿನಲ್ಲಿ ಸೋಕ್ ಮಾಡಿ ಇಡೋಣ. ಸೊ ಇದು ಸೋಕ್ ಮಾಡಾದಮೇಲೆ ಬೆಳಗ್ಗೆ ನೀವು ಗ್ರೈಂಡ್ ಮಾಡ್ಕೊಳ್ಳೋಕೆ ಒಂದು 10 ನಿಮಿಷ ಮುಂಚೆ ಸ್ವಲ್ಪ ಅವಲಕ್ಕಿನ ಒಂದು 3-4 ಸ್ಪೂನ್ ಆದರೆ ಸಾಕು, ಅಥವಾ 1/4 ಬೌಲಲ್ಲಿ ತಗೊಳ್ಳಿ. ಸೊ ಅದನ್ನು ನೆನೆಸಿ ಇದ್ರ ಜೊತೆಗೆ ರುಬ್ಕೋಬೇಕು. ಈ 4 ಐಟಮ್ನ ರುಬ್ಕೊಂಡಾದ್ಮೇಲೆ ಅದಕ್ಕೆ ಉಪ್ಪು ಹಾಕ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ದೋಸೆನ ರೆಡಿ ಮಾಡ್ಕೊತೀವಿ. ಸೊ ಬಾರ್ಲಿ ಬಗ್ಗೆ ಹೇಳಬೇಕಂದ್ರೆ, ಬಾರ್ಲಿ ನಿಮಗೆ ರೈಸ್ಗೆ ಆಲ್ಟರ್ನೇಟಿವ್ ಸೋರ್ಸ್ ಆಗಿ ವರ್ಕ್ ಆಗುತ್ತೆ. ಯಾಕಂದರೆ ಬಾರ್ಲಿನಲ್ಲಿ ವೆಯ್ಟ್ ಲಾಸ್ ಅಂಶ ತುಂಬ ಇದೆ. ಸೊ ಹಾಗಾಗಿ ಈ 2 ರೆಸಿಪಿನ ಟ್ರೈ ಮಾಡಿ ನಿಮಗೆ ಹೇಗೆ ಅನ್ನಿಸ್ತು ನಿಮ್ಮ ಅಭಿಪ್ರಾಯನ ಶೇರ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.